ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಸದ್ಯ ಬೇಲ್ ಸಿಕ್ಕಿದೆ. ಆದರೆ ಟೆನ್ಷನ್ ಮಾತ್ರ ತಪ್ತಾ ಇಲ್ಲ ಅಂತ ಕಾಣಿಸುತ್ತೆ. ಇಲ್ಲಿಯವರೆಗೂ ಅವರು ಸರ್ಜರಿ ಮಾಡಿಸ್ಕೊಂಡಿಲ್ಲ. ಇದನ್ನೇ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ಖಾಕಿ ಪಡೆ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಕೂಡ ಅಸ್ತು ಅಂದಿದೆ. ನಾಳೆ ತನಿಖಾಧಿಕಾರಿಗಳ ಕೈ ಸೇರುತ್ತೆ ಅನುಮತಿ ಕೊಟ್ಟಿರುವಂತಹ ಪತ್ರ. ಅದಾದ ಬೆನ್ನಲ್ಲೇ ಮುಂದಿನ ವಾರದಿಂದ ಈ ಎಲ್ಲ ಪ್ರಕ್ರಿಯೆಗಳಿಗೆ ಚಾಲ್ತಿ ಪಡ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಸೊ ಆ ನಂತರದಲ್ಲಿ ಯಾವ ರೀತಿಯಾದಂತಹ ಆಪರೇಷನ್ ಪ್ರಕ್ರಿಯೆಗೆ ದರ್ಶನ್ ಮುಂದಾಗ್ತಾರಾ ಏನು ಇದೆಲ್ಲವನ್ನು ನೋಡಬೇಕು. ಯಾಕಂದರೆ ನಾವು ನೋಡಿದ್ವಿ ಆಗ ಬೇಲ್ ಸಿಗೋವರೆಗೂ ಅವರು ಆಪರೇಷನ್ ಮಾಡಿಸ್ಕೊಳ್ತೀನಿ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದರು. ಅದಾದ ನಂತರದಲ್ಲಿ ಬೇಲ್ ಸಿಕ್ಕ ಮೇಲೆ ಬೆಂಗಳೂರಿನಲ್ಲಿ ಒಂದಷ್ಟು ದಿನ ಇದ್ದರು, ಆಮೇಲೆ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಏನಾಗುತ್ತೆ, ಇಲ್ಲಿಯವರೆಗೂ ಆಪರೇಷನ್ ಆಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದ ನಂತರದಲ್ಲಿ ಏನಾದರೂ ಆಪರೇಷನ್ ಅಂತ ಹೋಗ್ತಾರಾ, ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ಖಾಕಿ ಪಡೆ ಇಷ್ಟು ದಿನಗಳಿಂದಲೂ ಕೂಡ ನಾವು ಹೋಗ್ತೀವಿ ಅಂತಿದ್ರು. ಈಗ ಫೈನಲ್ ಸ್ಟೇಜ್ ತಲುಪಿದ್ದಾರಾ ಹೇಗೆ? ದಿವ್ಯಾ, ನಟ ದರ್ಶನ್ ಹಾಗೆ ಕೊಲೆ ಪ್ರಕರಣದ ಇತರ ಆರೋಪಿಗಳಿಗೆ ಹೈಕೋರ್ಟ್ ಷರತ್ತುಬದ್ಧ ರೆಗ್ಯುಲರ್ ಜಾಮೀನನ್ನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆಯಲ್ಲೇ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಪೊಲೀಸ್ ಇಲಾಖೆ ಚಿಂತನೆಯನ್ನು ನಡೆಸಿತ್ತು. ಕಾನೂನು ಇಲಾಖೆಯಿಂದ ಇದರ ಅಭಿಪ್ರಾಯವನ್ನು ಸಹ ಕೇಳಿತ್ತು. ಅದರ ಜೊತೆಗೆ ಗೃಹ ಇಲಾಖೆಯಿಂದ ಅನುಮತಿಗಾಗಿ ಪತ್ರವನ್ನು ಬರೆಯುವ ಕೆಲಸವನ್ನು ಕೂಡ ತನಿಖಾಧಿಕಾರಿಗಳು ಮಾಡಿದರು. ಇದೀಗ ಗೃಹ ಇಲಾಖೆಯಿಂದ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಇವರಿಗೆ ನೀಡಿದಂತಹ ಜಾಮೀನಿನ ಆದೇಶ ಏನಿದೆ ಅದನ್ನು ರದ್ದುಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಇದೀಗ ಗೃಹ ಇಲಾಖೆ ಅಸ್ತು ಹೊಂದಿದೆ. ಹೀಗಾಗಿಯೇ ತನಿಖಾಧಿಕಾರಿಗಳು ಬಹುಶಃ ಈ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಸೋಮವಾರ ಗೃಹ ಇಲಾಖೆಯಿಂದ ಪರ್ಮಿಷನ್ ಲೆಟರ್ ತನಿಖಾಧಿಕಾರಿಯ ಕೈ ಸೇರಬಹುದು. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಪೊಲೀಸ್ ಇಲಾಖೆ ತಯಾರಿಯನ್ನು ಸಹ ಮಾಡಿಕೊಂಡಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ನೋಡೋಣ, ಈಗ ಗೃಹ ಇಲಾಖೆನೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ಮೇಲ್ಮನವಿ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.